ಸರ್ಪ್ರೈಸ್ ಎಲಿಮೆಂಟ್ಸ್ ಒಂದಕ್ಕಿನ್ನ ಒಂದು ತುಂಬ ಸಖತ್ತಾಗಿದೆ. ಹಾಯ್ ಹಲೋ ನಮಸ್ತೆ, ABC ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪಟ್ಟಾಭಿರಾಮ್. ಎಂದಿನಂತೆ ಕನ್ನಡಿಗನಿಂದ ಕನ್ನಡಿಗರಿಗೆ. ಇವತ್ತಿನ ವಿಶೇಷತೆ ಏನಪ್ಪ ಅಂತಂದರೆ ಚೂ ಮಂತರ್ ಅತ್ಯದ್ಭುತವಾದಂಥ ಸಿನಿಮಾ. ಇವತ್ತಿನವರೆಗೂ ಆ ಜೋನರ್ ಅಂದರೆ ಆ ಒಂದು ಹಾರರ್ ಜೋನರ್ನಲ್ಲಿ ಅಥವಾ ದೆವ್ವ ಭೂತಗಳ ಕಥೆಯಲ್ಲಿ ಕನ್ನಡದಲ್ಲಿ ಇಂತಹ ಪ್ರಯತ್ನ ನಡೆದೇ ಇಲ್ಲ, ಬಂದೂ ಇಲ್ಲ. ಯಾಕಂದ್ರೆ ಬಂದಿದೆ, ಸಾಕಷ್ಟು ಹಾರರ್ ಸಿನಿಮಾಗಳು ಬಂದಿದೆ, ದೊಡ್ಡ ಮಟ್ಟಕ್ಕೆ ರೀಚ್ ಕೂಡ ಆಗಿದೆ. ಆ ಥರ ಅಂತ ನಾನು ಹೇಳ್ತಾ ಇಲ್ಲ, ಕಾಲಕ್ಕೆ ತಕ್ಕನಂಗೆ. ಆಮೇಲೆ ನಮಗೆ ಒಂದು ಏನು ಅಂತಂದರೆ, ಇಷ್ಟು ದಿವಸ ಬಂದಾಗ ಆ ಪಿಕ್ಚರ್ ನೋಡು, ಈ ಪಿಕ್ಚರ್ ನೋಡು, ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು, ಇಂಗ್ಲೀಷ್ ಪಿಕ್ಚರಲ್ಲಿ ಹಂಗೆ ಹಿಂಗೆ ಅಂತ. ಯಾವ ಇಂಗ್ಲೀಷ್ ಪಿಕ್ಚರ್ಗೂ ಹಾರರ್ ಫಿಲಮ್ಗೂ ಕಮ್ಮಿ ಇಲ್ಲದ ಹಾಗೆ ಒಂದೇ ಒಂದು ಏನಂತೆ ಲೆಕ್ಕಾಚಾರದಲ್ಲಿ ಹೇಳ್ಬೇಕಂದ್ರೆ ಮಿಲಿಮೀಟ್ರ್ ಕೂಡ ಅದಕ್ಕಿಂತ ಹೆಚ್ಚಿನಾಗೆ ಒಂದು ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ನವನೀತ್ ಕರ್ವಾ ಡೈರೆಕ್ಟ್ರು. ಫಸ್ಟು ನಿಮಗೆ ಈ ಥರ ಒಂದು ಸಿನಿಮಾ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್. ತದನಂತರ ನನ್ನ ಕ್ಯಾಪ್ಟನ್ ಗೆಳೆಯ ಶರಣ್ ಅತ್ಯದ್ಭುತವಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಈ ಸಿನಿಮಾದಲ್ಲಿ ನಾನು ಏನಿದು ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಚೂ ಮಂತರ್ ಅನ್ನೋದು ಏನಕ್ಕೆ ಬಂತು ಟೈಟ್ಲು ಅಂತಂದರೆ, ಅದು ಆ್ಯಸ್ ಯೂಶ್ವಲ್ ನೀವು ಸಿನಿಮಾಗೆ ಏನಾದ್ರು ಹೋಯ್ತು ಈ ವಿಮರ್ಶೆ ನೋಡಿ ಅಂತಂದರೆ, ನಮ್ಮ ಕನ್ನಡ ಚಲನಚಿತ್ರಕ್ಕೆ ನನ್ನಿಂದನೂ ಸ್ವಲ್ಪ ಜನನ ಕಳಿಸುವಂಥ ಒಂದು ಉಪಯುಕ್ತವಾದಂಥ ಸಿನಿಮಾಗೆ ಉಪಯೋಗ ಆಗುವಂಥದ್ದು ನಾನು ಒಂದು ಕೆಲಸ ಮಾಡಿದ್ದೀನಿ ಅನ್ನೋದೊಂದು ಖುಷಿ ಆಗುತ್ತೆ, ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ. ಗೆಳೆಯ ಶರಣ್ಗೆ ನಿಜವಾಗ್ಲೂ ಹೇಳ್ತೀನಿ, ಇಂಥ ಒಂದು ಸಿನಿಮಾ ಸಾಕಷ್ಟು ಸಿನಿಮಾಗಳು ಕೊಟ್ಟಿದ್ದೀರಿ. ಅಧ್ಯಕ್ಷ, ರ್ಯಾಂಬೋ, ವಿಕ್ಟ್ರಿ, ಹೀರೋ ಆದಮೇಲೆ ಅಥವಾ ಲೀಡಿಂಗ್ ರೋಲಲ್ಲಿ ಮಾಡಿದ್ಮೇಲೆ ಸಾಕಷ್ಟು ಸಿನಿಮಾಗಳು ಕೊಟ್ಟಿದ್ದೀರಿ. ಅದರಲ್ಲೆಲ್ಲ ಟಾಪ್ ಮೋಸ್ಟಲ್ಲಿ ನಿಂತ್ಕೊಳ್ಳೋದು ಈ ಸಿನಿಮಾ. ಒಮ್ಮೊಮ್ಮೆ ಅನಿಸುತ್ತೆ ಏನಿದು ಬುಕ್ಕೆ ಪೋಸ್ಟೆಲ್ಲ ನೋಡಬೇಕಾದ್ರೆ, ಬುಕ್ಕು ಅಂದರೆ ಎಕ್ಸಾರ್ಸಿಸ್ಟ್, ಸಾಕಷ್ಟು ಸಿನಿಮಾಗಳು ಇಂಗ್ಲೀಷ್ ಸಿನಿಮಾಗಳು ಬಂದಿದ್ದಾವೆ. ಎಕ್ಸಾರ್ಸಿಸ್ಟ್ ಅಂದರೆ ದೆವ್ವವನ್ನು ಬಿಡಿಸುವಂಥವನು, ದೆವ್ವದ ಹಾದಿಯನ್ನು ತಪ್ಪಿಸುವಂಥವನು, ಮನುಷ್ಯರಿಂದ ನೆಗೆಟಿವ್ ಎನರ್ಜಿ, ಅತೀಂದ್ರಿಯ ಶಕ್ತಿಯನ್ನು ಗುರುತಿಸುವವನು ಅನ್ನೋದು ಎಕ್ಸಾರ್ಸಿಸ್ಟ್ ಅಂತ ಹೇಳ್ತಾರೆ. ಸೊ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಇದ್ದಾಗ ಪಾಸಿಟಿವ್ ವೈಬ್ರೇಷನ್ನ ಜಾಸ್ತಿ ಮಾಡಿ ನೆಗೆಟಿವ್ ವೈಬ್ರೇಷನ್ನ ಓಡಿಸುವಂಥದ್ದು ಅಥವಾ ಭಯಪಡಿಸಿ ಅದನ್ನು ನಿಷ್ಕ್ರಿಯ ಮಾಡುವಂಥವನ್ನ ಎಕ್ಸಾರ್ಸಿಸ್ಟ್ ಅಂತಾರೆ. ಅದೇ ಕೆಲಸವನ್ನು ಇಲ್ಲಿ ಶರಣ್ ಅವರ ಪಾತ್ರ ನಿಭಾಯಿಸಿರುತ್ತೆ. ಅದರ ಹೆಸರು ಡೈನಮೋ. ಸೊ ಈ ಡೈನಮೋ ಅನ್ನೋ ಪಾತ್ರ ಏನಿದೆ ಅದನ್ನು ಮಾತ್ರ ನಿಜವಾಗ್ಲೂ ತುಂಬ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಈ ಡೈನಮೋ ಅನ್ನೋ ಹೆಸರು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ. ಸಿನಿಮಾ ನೋಡೋಕ್ಕೆ ಮುಂಚೆ ಎಲ್ಲೆಲ್ಲಿ ಡೈನಮೋ ಬರುತ್ತೆ ಅಂದರೆ ಒಂದೊಂದು ಪಾತ್ರಕ್ಕೂ ಇರುವಂತಹ ಟ್ವಿಸ್ಟು ತುಂಬ ಅದ್ಭುತವಾಗಿದೆ. ಸೊ ಸಿನಿಮಾ ಒನ್ ಲೈನ್ ಏನು ಅಂತಂದರೆ, ಚೂ ಮಂತರ್ ಅಂದರೆ ಒಂದು ಕಂಪನಿ, ಆ ಕಂಪನಿಯ ಮಾಲೀಕ ಶರಣ್ಗೆ ಅಸೋಸಿಯೇಟ್ ಆಗಿ RJ ಅಂದರೆ ನಿಮ್ಮೆಲ್ಲರ ನೆಚ್ಚಿನ ಚಿಕ್ಕು ಜೊತೆಗೆ ಅದಿತಿ ಪ್ರಭುದೇವ ಮತ್ತು ಇನ್ನೊಬ್ಬರು ಹೊಸಬರು, ಈ 4 ಜನರ ಸುತ್ತಲೂ ನಡೆಯುವಂತಹ ಒಂದು ಕತೆ. ಇವರು ಏನು ಅಂತಂದರೆ ಸಾಕಷ್ಟು ಅಂದರೆ ಕೆಲವೊಂದು ಕಡೆ ಕಾಮಿಡಿ ಇದೆ. ನಮ್ಗೆ ಅನಿಸುತ್ತೆ ಮೋಸ್ಟ್ಲಿ ಕಾಮಿಡಿ ಹಾರರ್ ಇರ್ಬೋದೇನೋ ಅಂತ ಅನಿಸುತ್ತೆ. ಕಾಮಿಡಿ ಎಲ್ಲೆಲ್ಲಿ ಬೇಕು ಟೈಮಿಂಗಿಗೆ ತಕ್ಕನಂಗೆ ಕಾಮಿಡಿ ಇಟ್ಟಿದ್ದಾರೆ. ಎಲ್ಲೆಲ್ಲಿ ಯಾಮಾರಿಸ್ಬೇಕು, ಎಲ್ಲೆಲ್ಲಿ ಪಾತ್ರಕ್ಕೇ ಯಾಮಾರಿಸುವಂತಹ ಕ್ಯಾರೆಕ್ಟರ್ಗಳು ತುಂಬ ಇದೆ ಇದರಲ್ಲಿ. ಸೊ ಚಿಕ್ಕಣ್ಣವ್ರ ಪಾತ್ರ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರಲಿಲ್ಲ ಈ ಥರ ಪಾತ್ರ ಚಿಕ್ಕಣ್ಣ ಮಾಡ್ತಾರೆ ಅಂತ ನಿಜವಾಗ್ಲೂ. ಯಾಕಂದರೆ ಹೀರೋ ಆದಮೇಲೆ ಮಾಡಿರುವಂತಹ ಪಾತ್ರ ಇದು. ತುಂಬ ಒಂದು ಅದ್ಭುತವಾದಂಥ ಪಾತ್ರ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಅದಿತಿದು ತುಂಬ ಒಳ್ಳೆಯ ಪಾತ್ರ. ಲೀಡಿಂಗ್ ರೋಲ್ ಅಂತಲ್ಲ, ಇಲ್ಲಿ ಸಾಕಷ್ಟು 2-3 ಕತೆಗಳು ಬರ್ತವೆ ಒಂದೇ ಚಿತ್ರದಲ್ಲಿ. 2-3 ಕತೆ ಅಂದರೆ ಕಥೆಯ ಒಳಗೆ ಕತೆ. ಇದನ್ನು ಗಮನ ಇಟ್ಕೊಳ್ಳಿ. ಕಥೆಯ ಒಳಗೆ ಕತೆ. ಸೊ ಸಾಕಷ್ಟು ಕನ್ಫ್ಯೂಷನ್ಸ್ನಲ್ಲೂ ಹೋಗುತ್ತೆ. ಅಂದರೆ ಕನ್ಫ್ಯೂಷನ್ಸ್ ಅಂದರೆ ನಾವು ತಿಳ್ಕೊಳ್ಳೋದಕ್ಕೆ ಆ ಸ್ಕ್ರೀನ್ ಪ್ಲೇ ನಡೀತಾ ಇರುತ್ತೆ. ನಮಗೆ ಕೆಲವು ಕಡೆ ಅರ್ಥನೂ ಆಗುತ್ತೆ, ಕೆಲವು ಕಡೆ ನಿಜವಾಗ್ಲೂ ಹೇಳ್ತೀನಿ ನಾನು ಒಂದು ಸೈಡು ಶೇಕ್ ಆದೆ, ಆ ಮಟ್ಟಕ್ಕಿದೆ ಸೌಂಡು, BGM, ಈ ಸ್ಕ್ರೀನ್. ನಾನು ಹೇಳ್ತೀನಲ್ಲ, ವಿಜುವಲ್ ಟ್ರೀಟ್ ಮಾತ್ರ ಅದ್ಭುತವಾಗಿದೆ. ಕತೆ ಇಷ್ಟೇ. ಚೂ ಮಂತರ್, ಸಾರಿ ಬೇರೆ ಕಡೆ ಇದು ಮಾಡಿಕೊಡ್ತಾ ಇದ್ದೀನಿ. ಚೂ ಮಂತರ್ ಅಂದರೆ ದೆವ್ವ ಬಿಡಿಸುವಂತಹ ಎಕ್ಸಾರ್ಸಿಸ್ಟ್
ಒಂದು ತಂಡ, ಆ ತಂಡದಲ್ಲಿ 4 ಜನ ಇರ್ತಾರೆ. ಒಂದು ಮನೆಗೆ, ಅಂದರೆ ನೀವು ಪೋಸ್ಟ್ಗಳೆಲ್ಲ ನೋಡಿರ್ತೀರಿ, ಮಾರ್ಗನ್ ಮ್ಯಾನ್ಸನ್. ಸೊ ಈ ಒಂದು ಹವೇಲಿ ಅಂತ ಹೇಳ್ತೀವಿ, ಅಥವಾ ಕೋಟೆ ಅಂತ ಹೇಳ್ತೀವಿ, ಅಥವಾ ಅರಮನೆ ಅಂತ ಹೇಳ್ತೀವಿ, ಮತ್ತೊಂದು ಅಂತ ಹೇಳ್ತೀವಿ. ಬ್ರಿಟಿಷರ ಕಾಲದಲ್ಲಿ ಒಂದು ಮನೆ ಇರುತ್ತೆ, ದೊಡ್ಡ ಮನೆ, ಬಂಗ್ಲೋ. ಆ ಬಂಗ್ಲೋನಲ್ಲಿ ನಡೆಯುವಂತಹ ಒಂದು ಕತೆ, ಅಲ್ಲಿ ಏನೇನು ನಡೀತು, ಯಾವ್ಯಾವ ರೀತಿ ಯಾರ್ಯಾರಿಗೆ ಏನೇನು ತೊಂದರೆ ಆಯಿತು, ಇದನ್ನು ತೊಂದರೆಯಿಂದ ಮುಕ್ತಿ ಆಗಿ ಹೇಳ್ತೀನಲ್ಲ, ಸರ್ಪ್ರೈಸ್ ಎಲಿಮೆಂಟ್ಸು ಒಂದಕ್ಕಿನ್ನ ಒಂದು ತುಂಬ ಸಖತ್ತಾಗಿದೆ. ನಾನು ಇಷ್ಟು ಹೇಳಿತಾ ಇದ್ದೀನಿ ಅಂತಂದರೆ, ಸರ್ಪ್ರೈಸ್ ಎಲಿಮೆಂಟ್ಸು ವಿತ್ ಗೂಸ್ ಬಂಪ್ಸು, ವಿತ್ ಶಾಕಿಂಗ್ ಎಫೆಕ್ಟ್ಸು, ಯಪ ಅನ್ನೋ ಥರ ಹಾರರ್ ಎಫೆಕ್ಟ್ಸು, ಮೂಮೆಂಟ್ಸು, ಬಾಡಿ ಮೂಮೆಂಟ್ಸ್ ಕೊಡುವಂತಹ ಎಫೆಕ್ಟ್ಸು, ಈ ಎಲ್ಲದಕ್ಕಿಂತ ಮುಖ್ಯವಾಗಿ ಇದಕ್ಕೆ ಯಾಕೆ ಅವ್ರನ್ನೇ BGM ಆಗಿ ಆರಿಸ್ಕೊಂಡ್ರು ಅನ್ನೋದು ಕೂಡ ಇಲ್ಲಿ ಒಂದು ಮೇಜರ್ ಪಾಯಿಂಟ್ ಬರುತ್ತೆ. ಬೇರೆಯವ್ರಿಗೂ ಇವ್ರಿಗೂ ನಾನು ಯಾವುದೇ ರೀತಿಯಾದ ಕಂಪೇರ್ ಮಾಡ್ತಾ ಇಲ್ಲ. ಒಂದು ಹಾರರ್ ಫಿಲಮ್ ನೋಡಬೇಕು ಅಂತಂದರೆ ಸೌಂಡು ತುಂಬ ಮುಖ್ಯವಾಗಿರುತ್ತೆ, ಅಷ್ಟು ಅತ್ಯದ್ಭುತವಾಗಿ ಸೌಂಡನ್ನ ಕೊಟ್ಟಿದ್ದಾರೆ. ಸೊ ಕತೆ ಅಂದ್ರೆ ಹಿಂಗೆಲ್ಲ ಹೋಗ್ತಾ ಇರಬೇಕಾದ್ರೆ ಶರಣ್ ಪಾತ್ರ, ಡೈನಮೋ ಅನ್ನೋ ಪಾತ್ರ ಏನು ಮಾಡುತ್ತೆ, ದೆವ್ವ ಓಡಿಸುತ್ತಾ, ಅಥವಾ ಇಲ್ಲಿ ದೆವ್ಗಳು ಒಂದೊಂದು ದೆವ್ಗಳು ಇರ್ತವೆ, ಎರಡೆರಡು ದೆವ್ಗಳು ಇರ್ತವೆ, ಎಷ್ಟು ದೆವ್ಗಳು ಇರ್ತವೆ. ತದನಂತರ ಕ್ಲೈಮ್ಯಾಕ್ಸ್ ನೀವು ನಂಬ್ತಿರೋ ಬಿಡ್ತಿರೋ, ಇಂಟರ್ವಲ್ ಬ್ಲಾಕ್ ಮಾತ್ರ ಫಸ್ಟ್ ಹಾಫು ತುಂಬ ಫಾಸ್ಟಾಗಿ ಹೋಗುತ್ತೆ, ಸೆಕೆಂಡ್ ಹಾಫ್ ಒಂದೊಂದನ್ನೇ ರಿವೀಲ್ ಮಾಡ್ತಾ ಹೋಗುತ್ತೆ. ನಿಮಗೆ ಸ್ಲೋ ಅಂತ ಅನ್ನಿಸ್ಬೋದು. ನಾನು ಆಗಲೇ ಫಸ್ಟೇ ಹೇಳಿದಾಗೆ ಕನ್ನಡ ಇಂಡಸ್ಟ್ರಿನಲ್ಲಿ ಈ ಥರ ಹಾರರ್ ಎಫೆಕ್ಟ್ಸು ವಿತ್ BGM, ಸೌಂಡು, ಆರ್ಟಿಸ್ಟ್ಗಳು, ಇಂಥ ಪರ್ಫಾರ್ಮರ್ಸು ಮಾಡಿರುವಂತಹ ಸಿನಿಮಾ ಇದೇ ಫಸ್ಟ್. ಸೊ ಇದು ಒಂದು ಮೈಲಿಗಲ್ಲು ಆಗಬಹುದು ಕನ್ನಡ ಇಂಡಸ್ಟ್ರಿಗೆ, ಯಾವ ಇಂಗ್ಲೀಷ್ ಸಿನಿಮಾಗೂ ಕಮ್ಮಿ ಇಲ್ಲ ಅಂತ ಹೇಳಿದ್ದೀನಿ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾಕೆ ಅಂತಂದರೆ ಇದು ಒಂದು ಪರಿಪೂರ್ಣವಾದ ಹಾರರ್ ಸಿನಿಮಾ, ಕಾಮಿಡಿ ಸಿನಿಮಾ, ಟೈಮ್ ಲೈನ್ ಸಿನಿಮಾ ಎಲ್ಲ ಕೂಡ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನಿಮಗೆ ಅಷ್ಟು ಟ್ವಿಸ್ಟ್ ಇರುತ್ತೆ. ನೀವು ಒಂದೇ ನಿಮಿಷ ನೀವೇನು ಆ ಕಡೆ ಈ ಕಡೆ ಮಾಡಿದ್ರೆ ನಿಮಗೆ ಸಿನಿಮಾ ಮೇಲೆ ಎಂಗೇಜ್ ಹೊರಟೋಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಅವರು ಅಚ್ಚುಕಟ್ಟಾಗಿ ಕಟ್ಟಿದ್ದಾರೆ, ಆಡಿಯನ್ಸ್ಗೆ ಎಂಗೇಜ್ ಮಾಡಬೇಕು ಇಷ್ಟು ಗಂಟೆ ಅಂತ, ಅಷ್ಟು ಗಂಟೆ ಕಾಲ ನೀವು ಎಂಗೇಜ್ ಆಗಿರ್ತೀರಿ, ಎಲ್ಲೂ ಕೂಡ ಬೋರ್ ಆಗಲ್ಲ. ಮತ್ತೊಂದು ವಿಚಾರ ಏನು ಅಂತಂದರೆ, ಇಲ್ಲಿ ನನ್ನ ಗೆಳೆಯ ಶರಣ್ ಅವ್ರಿಗೆ ಆಲ್ ದಿ ಬೆಸ್ಟ್. ಯಾಕಂದರೆ ಅವ್ರು ಸಾಕಷ್ಟು ಪಾತ್ರಗಳು ಮಾಡಿದ್ದಾರೆ, ಇದಕ್ಕೆ ಮುಂಚೆನೂ ಇದೇ ರೀತಿಯಾದಂಥ ಪಾತ್ರಗಳು ಕೂಡ ಮಾಡಿದ್ದಾರೆ, ಆದರೆ ಈ ಪಾತ್ರ ಮಾಡಿಲ್ಲ ಅವರು. ಸೊ ಇದೊಂದು ಶರಣ್ ಅವ್ರಿಗೆ 100 ಸಿನಿಮಾ ಮಾಡೋದಂಥ ಅವ್ರಿಗೆ ಇದು ಕೂಡ ಒಂದು ಹೊಸ ಎಕ್ಸ್ಪೀರಿಯೆನ್ಸು. ನಾನು ಹೇಳಿದೆ ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಅಂತ, ಎಲ್ಲೆಲ್ಲೋ ಹೋಗಿ ಯಾವುದ್ಯಾವುದಕ್ಕೂ ಕನೆಕ್ಟ್ ಆಗಿ, ಇನ್ನು ಚೂಮಂತರ್ 2ಗೆ, ಚೂಮಂತರ್ 3ಗೆ ಇದು ಯೂನಿವರ್ಸ್ ಆಗುವಂಥದ್ದಂತೂ 100% ಸತ್ಯ. ನಾನು ಕಥೆಯ ಎಳೆಯನ್ನು ಯಾಕೆ ಬಿಟ್ಟುಕೊಟ್ಟಿಲ್ಲ, ಸ್ವಲ್ಪ ಮಾತ್ರ ಹೇಳಿದ್ದೀನಿ ಅಂತಂದರೆ, ನೀವು ಹೋಗಿ ಎಂಜಾಯ್ ಮಾಡಬೇಕು. ಪ್ರತಿಯೊಂದು ಶಾರ್ಟ್ಸು ಎಂಜಾಯ್ ಮಾಡ್ತಾರೆ, ಎಲ್ಲೂ ಕೂಡ ಬೋರ್ ಆಗಲ್ಲ. ಕನ್ನಡ ಚಿತ್ರ ಏನು ಅನ್ನೋದು ಮತ್ತೊಮ್ಮೆ ಸಾಬೀತು ಮಾಡಿದಂಥ ಚಿತ್ರ ಅಂದರೆ ಇದೆ ಚೂಮಂತರ್. ಸೊ ವೀಕ್ಷಕರೇ, ಇದಾಗಿತ್ತು ಚೂಮಂತರ್. ನನ್ನ ಅಭಿಪ್ರಾಯ, ವಿಮರ್ಶೆ ಅಂತಲ್ಲ, ನಾನು ವಿಮರ್ಶೆ ಮಾಡೋಕ್ಕೋಗಲ್ಲ. ವಿಮರ್ಶೆ ಮಾಡಿದ್ರೆ ಕತೆ ಹಂದರವನ್ನು ಬಿಟ್ಕೊಡ್ಬೇಕಾಗ್ತದೆ. ಸೊ ಇವಿಷ್ಟಾಗಿತ್ತು ಚೂಮಂತರ್ ಬಗ್ಗೆ ನನ್ನ ಅಭಿಪ್ರಾಯ. ಒಳ್ಳೆಯದಾಗಲಿ, ಸೂಪರ್ ಹಿಟ್ ಆಗಲಿ ಸಿನಿಮಾ ಅಂತ ಆಶಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ABC ನ್ಯೂಸ್ ಕರ್ನಾಟಕ.